ನಮಸ್ಕಾರ ವೀಕ್ಷಕರೇ. ನಾವು ಇಂದು ಒಬ್ಬ ಮಹಾನ್ ಸಾಧಕ, ಪ್ರಪಂಚವೇ ಕಂಡ ಶ್ರೇಷ್ಠಾದಿ ಶ್ರೇಷ್ಠ ಅದ್ಭುತ ಪಂಡಿತ, ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನೇ ಮುಗಿಲೆತ್ತೆರಕ್ಕೊಯ್ದ ಮಹಾನ್ ತಂತ್ರಜ್ಞ, ದಿವ್ಯ ಮೇಧಾವಿ, ಪ್ರಸಿದ್ಧ ವಾಸ್ತುಶಿಲ್ಪಿ, ಭಾರತದ ಭಾಗ್ಯವಿದಾತ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಇವರ ಚರಿತ್ರೆಯೊಂದಿಗೆ ಇವರ ಜನ್ಮದಿನದ ಅಂಗವಾಗಿ ನಿಮ್ಮೆಲ್ಲರ ಮುಂದೆ ಬಂದಿರುವುದು ನನ್ನ ಅದೃಷ್ಟವೇ ಸರಿ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಶ್ವೇಶ್ವರಯ್ಯನವರ ಬಾಲ್ಯ ವಿದ್ಯಾಭ್ಯಾಸ. ವಿಶ್ವೇಶ್ವರಯ್ಯನವರು ಸೆಪ್ಟೆಂಬರ್ 15, 1861 ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬಲ್ಲಿ ಜನಿಸಿದರು. ತಂದೆ ಶ್ರೀನಿವಾಸ ಶಾಸ್ತ್ರಿ ಹಾಗೂ ತಾಯಿ ವೆಂಕಟ ಲಕ್ಷ್ಮಮ್ಮ. ಸರ್ ಎಂ ವಿಶ್ವೇಶ್ವರಯ್ಯನವರ ಪೂರ್ವಜರು ಈಗಿನ ಆಂಧ್ರ ಪ್ರದೇಶದ ಮೋಕ್ಷಗುಂಡಂ ಎಂಬ ಸ್ಥಳದಿಂದ ವಲಸೆ ಬಂದು ಮುದ್ದೇನಹಳ್ಳಿಯಲ್ಲಿಯೇ ವಾಸವಾಗಿದ್ದ ಕಾರಣ ಅವರ ಹೆಸರೊಡನೆಯೇ ಮೋಕ್ಷಗುಂಡಂ ಸೇರಿಕೊಂಡಿತು. ಮೂಲತಃ ಬ್ರಾಹ್ಮಣ ಬಡ ಕುಟುಂಬದಿಂದ ಬಂದ ಇವರು 15ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಳ್ಳುತ್ತಾರೆ. ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿಯೇ ಮುಗಿಸಿರುತ್ತಾರೆ. 1881 ಮದ್ರಾಸು ವಿಶ್ವವಿದ್ಯಾಲಯದಿಂದ BA ಪದವಿಯನ್ನು ಪಡೆದು ನಂತರ ಪುಣೆಯ ವಿಜ್ಞಾನ ಕಾಲೇಜಿನಿಂದ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ವಿಶ್ವೇಶ್ವರಯ್ಯನವರ ವೃತ್ತಿ ಜೀವನ. ವಿಶ್ವೇಶ್ವರಯ್ಯರವರು 1885 ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಬಾಂಬೆಯ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. 1899 ವಿಶ್ವೇಶ್ವರಯ್ಯರವರನ್ನು ಭಾರತೀಯ ನೀರಾವರಿ ಆಯೋಗಕ್ಕೆ ಸೇರಲು ಆಹ್ವಾನಿಸಲಾಗುತ್ತದೆ. ಅಲ್ಲಿ ವಿಶ್ವೇಶ್ವರಯ್ಯನವರು ದಕ್ಕನ್ ಪ್ರಸ್ಥಭೂಮಿಯಲ್ಲಿಯೇ ಒಂದು ಸಂಕೀರ್ಣವಾದ ನೀರಾವರಿ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಾರೆ. ಅದೇ ರೀತಿ 1903 ಪುಣೆ ಬಳಿಯ ಖಡಕ್ವಾಸ್ಲಾ ಅಣೆಕಟ್ಟಿನಲ್ಲಿ ಪ್ರಪ್ರಥಮವಾಗಿ ಸ್ವಯಂಚಾಲಿತ ವೇರ್ ವಾಟರ್ ಫ್ಲಡ್ ಗೇಟ್ಗಳ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದ ಹೆಗ್ಗಳಿಕೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರದು. ಈ ಫ್ಲಡ್ ಗೇಟ್ಗಳು ಜಲಾಶಯದಲ್ಲಿನ ಶೇಖರಣಾ ಮಟ್ಟವನ್ನು ಅಣೆಕಟ್ಟಿಗೆ ಯಾವುದೇ ಹಾನಿಯಾಗದಂತೆ ತಡೆಯುತ್ತವೆ. ಈ ಗೇಟ್ಗಳ ಯಶಸ್ಸಿನ ಆಧಾರದ ಮೇಲೆ ಇದೇ ವ್ಯವಸ್ಥೆಯನ್ನು ಗ್ವಾಲಿಯರ್ನ ಟೈಗ್ರಾ ಅಣೆಕಟ್ಟಿನಲ್ಲಿ ಮತ್ತು ಇದೇ ವ್ಯವಸ್ಥೆಯನ್ನು ಕರ್ನಾಟಕದ ಮೈಸೂರಿನಲ್ಲಿರುವ KRS ಅಣೆಕಟ್ಟಿನಲ್ಲಿ ಸ್ಥಾಪಿಸಲಾಗುತ್ತದೆ. ಸರಿಸುಮಾರು 1907 ಬ್ರಿಟಿಷ್ ಇಂಡಿಯಾ ಸರ್ಕಾರವು ವಿಶ್ವೇಶ್ವರಯ್ಯರವರನ್ನು ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಲು ಅಡೆನ್ನ ಬ್ರಿಟಿಷ್ ಕಾಲೋನಿ ಎಂದರೆ ಈಗಿನ ಯೆಮನ್ನಿಗೆ ಕಳುಹಿಸುತ್ತದೆ. 1908 ಸ್ವಯಂ ನಿವೃತ್ತಿಯನ್ನು ಆಯ್ಕೆ ಮಾಡಿದ ಸರ್ ಎಂ ವಿಶ್ವೇಶ್ವರಯ್ಯರವರು ಕೈಗಾರೀಕರಣಗೊಂಡ ರಾಷ್ಟ್ರಗಳ ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸವನ್ನು ಸಹ ಕೈಗೊಳ್ಳುತ್ತಾರೆ. ತದನಂತರದಲ್ಲಿ ಹೈದರಾಬಾದ್ ನಗರಕ್ಕೆ ಪ್ರವಾಹ ಪರಿಹಾರ ಕ್ರಮಗಳನ್ನು ಸೂಚಿಸಿ ಹೈದರಾಬಾದ್ನ ಪ್ರವಾಹ ಸಂರಕ್ಷಣೆಯ ವ್ಯವಸ್ಥೆಯ ಮುಖ್ಯ ಇಂಜಿನಿಯರ್ಗಳಲ್ಲಿ ಇವರು ಒಬ್ಬರಾಗಿರುತ್ತಾರೆ. 1909 ದಿವಾನ್ VP ಮಾಧವರಾವ್ ರವರ ಆಹ್ವಾನದ ಮೇರೆಗೆ ವಿಶ್ವೇಶ್ವರಯ್ಯರವರು ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿ ಸೇರಿಕೊಳ್ಳುತ್ತಾರೆ. ಮೈಸೂರಿನ KRS ಅಣೆಕಟ್ಟು ಮತ್ತು ತದನಂತರದಲ್ಲಿ ನಮ್ಮ ಬಳ್ಳಾರಿಯ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟಿನ ಇಂಜಿನಿಯರ್ಗಳ ಮಂಡಳಿಯ ಅಧ್ಯಕ್ಷರು ಸಹ ಮೋಕ್ಷಗುಂಡಂರವರೇ ಆಗಿರುತ್ತಾರೆ. 1912 ಮಹಾರಾಜ 4ನೇ ಕೃಷ್ಣರಾಜ ಒಡೆಯರ್ರವರು ಮೈಸೂರಿನ ದಿವಾನರಾಗಿ ವಿಶ್ವೇಶ್ವರಯ್ಯರವರನ್ನು ನೇಮಕ ಮಾಡುತ್ತಾರೆ. 1918 ಸುಮಾರು 7 ವರ್ಷಗಳ ಕಾಲ ದಿವಾನರಾಗಿಯೇ ಕಾರ್ಯನಿರ್ವಹಿಸುತ್ತಾರೆ.
ದಿವಾನರಾಗಿದ್ದ ಅವಧಿಯಲ್ಲಿ ವಿಶ್ವೇಶ್ವರಯ್ಯರವರು ಮೈಸೂರು ಸೋಪ್ ಫ್ಯಾಕ್ಟರಿ, ಪ್ಯಾರಾಸಿಟಾಯ್ಡ್ ಪ್ರಯೋಗಾಲಯ, ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕೆಲಸಗಳು, ಬೆಂಗಳೂರು ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಸ್ಥಾಪಿಸಿದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸೆಂಚುರಿ ಕ್ಲಬ್, ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಹಾಗೂ 1917ರಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಬೆಂಗಳೂರು ಮುದ್ರಣಾಲಯದ ಸ್ಥಾಪನೆಗೂ ಕೂಡ ಇವರೇ ಕಾರಣಕರ್ತರೆಂದರೆ ತಪ್ಪಾಗಲಾರದು. ವಿಶ್ವೇಶ್ವರಯ್ಯರವರು ದಿವಾನರಾಗಿದ್ದಾಗ ಉದ್ಯಮದಲ್ಲಿ ಖಾಸಗಿ ಹೂಡಿಕೆಗೆ ಉತ್ತೇಜನ ಮತ್ತು ತಿರುಮಲ ಹಾಗೂ ತಿರುಪತಿ ನಡುವಿನ ರಸ್ತೆ ನಿರ್ಮಾಣದ ಯೋಜನೆಯನ್ನು ರೂಪಿಸುವಲ್ಲಿ ವಿಶ್ವೇಶ್ವರಯ್ಯನವರ ಪಾತ್ರ ಅಮೋಘವಾಗಿರತಕ್ಕಂಥದ್ದು. ಇವರನ್ನು ಆಧುನಿಕ ಮೈಸೂರು ತಯಾರಕ ಎಂದು ಆಗಿನ ಕಾಲದಲ್ಲಿ ಪರಿಗಣಿಸಲಾಗುತ್ತಿತ್ತು. ಇವರಿಗೆ ಸಂದ ಪ್ರಶಸ್ತಿ ಮತ್ತು ಗೌರವಗಳು. ವಿಶ್ವೇಶ್ವರಯ್ಯರವರ ಅಭೂತಪೂರ್ವ ಸಾಧನೆಗೆ ಪ್ರಶಸ್ತಿಗಳ ಸಾಗರವೇ ಹರಿದಿದೆ. ಇವರಿಗಿದ್ದ ಜ್ಞಾನ ಭಂಡಾರಕ್ಕೆ ವಿದೇಶಿಗರು ಸಹ ಮಂತ್ರ ಮುಗ್ಧರಾಗುತ್ತಿದ್ದರು. ವಿಶ್ವೇಶ್ವರಯ್ಯರವರಿಗೆ 1911ರಲ್ಲಿ ಕಿಂಗ್ ಎಡ್ವರ್ಡ್ ರವರು ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ನ ಒಡೆಯನನ್ನಾಗಿ ನೇಮಕ ಮಾಡುತ್ತಾರೆ. ಅಲ್ಲದೆ 1915ರಲ್ಲಿ 5ನೇ ಕಿಂಗ್ ಜಾರ್ಜ್ ರವರು ನೈಟ್ ಕಮಾಂಡ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಆಗಿ ನೈಟ್ ಪದವಿಯನ್ನು ಸಹ ವಿಶ್ವೇಶ್ವರಯ್ಯರವರಿಗೆ ನೀಡುತ್ತಾರೆ. ಭಾರತ ದೇಶವು ಸ್ವಾತಂತ್ರ್ಯ ಪಡೆದ ನಂತರ 1955ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಸರ್ ಎಂ ವಿಶ್ವೇಶ್ವರಯ್ಯರವರ ಮಡಿಲಿಗೆ ಒಪ್ಪಿಸುತ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯವರ ಜನ್ಮದಿನವಾದ ಸೆಪ್ಟೆಂಬರ್ 15 ಭಾರತ, ಶ್ರೀಲಂಕಾ ಮತ್ತು ತಾಂಜಾನಿಯಾದಲ್ಲಿ ಪ್ರತಿ ವರ್ಷ ಇಂಜಿನಿಯರ್ಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ.